ಗುಡ್ ಈವ್ನಿಂಗ್ ಮತ್ತು ವೆಲ್ಕಮ್ ನನ್ನ ಮಿನಿ ವ್ಲಾಗ್ಗೆ. ಹಾಗೆ ನಮ್ಮ ಅತ್ತೆ ಏನು ಮಾಡ್ತಿದ್ದಾಳೆ ಅಂದರೆ ಇವಾಗ ಬಟ್ಟೆ ಮಾಡಿಸ್ತಾ ಇದ್ದಾಳೆ. ಈವ್ನಿಂಗ್ ಅಲ್ವಾ, ಸೊ ಸ್ವಲ್ಪ ದೇವ್ರಿಗೆ ದೀಪ ಹಚ್ಚಿದೆ ನಾನು. ಅವಳು ಡೈಲಿ ರೂಟೀನ್ ಇತ್ತು. ಈವ್ನಿಂಗ್ ಬಟ್ಟೆ ತಗೊಂಡು ಬಂದು ಆಮೇಲೆ ಅವಳು ಮಡ್ಚಿಡ್ತಾಳೆ ಮಾಡಿ. ಇದು ನಮ್ಮ ಗಣೇಶ. ಅವ್ರಿಗೆ ಕರ್ನಾಡು ಐಕಾನ್ ಅಂತ ಹೇಳಿ ಒಂದು ಶೋ ಇತ್ತು ಬೆಳಗಾವಿಯಲ್ಲಿ. ಆವಾಗ ಕೂಡ ಸೆಕೆಂಡ್ ಸೀಸನಲ್ಲಿ ಅವಳು ಪಾರ್ಟಿಸಿಪೇಟ್ ಮಾಡಿದ್ರು. ಅವಾಗ ಕೂಡ ಅವಳು ಆಗಿದ್ರು. ಸೊ ಅದೆಲ್ಲ ಇಲ್ಲಿ ನಾವು ಇದ್ದೀವಿ. ಪ್ಲೇಸ್ ಇಲ್ಲ ಆ್ಯಕ್ಚುಲಿ, ಸೊ ಹಾಗೆ ನೀಟಾಗಿ ಇಟ್ಟಿಲ್ಲ, ಬಟ್ ಹಾಗೆ ಪುಟ್ಟ ದೇವರ ಮನೆ. ಹಾಗೆ ನಾನು ಪೂಜೆ ಮಾಡೋದು. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ, ಊರಲ್ಲಿ ಮನೆಯಲ್ಲಿ ದೇವರುಗಳಿವೆ. ಇದು ನಾನು ಅಷ್ಟು ಪೂಜೆ ಮಾಡ್ತೀನಿ ಅಷ್ಟೇ ಡೈಲಿ, ಸಮಾಧಾನಕ್ಕೋಸ್ಕರ. ಮನೆಯಲ್ಲಿ ದೇವರಲ್ಲಿ ಇದ್ದಾವ, ಅಲ್ಲಿ ನಮ್ಮ ಅತ್ತೆ ಪೂಜೆ ಮಾಡ್ತಾರ. ಹಾಗೆ ಅದೇ ಆಯ್ತಾ ಫೋಲ್ಡಿಂಗ್ ಎಲ್ಲ. ಇದು ಒಂದು ತುಂಬಾ ಇಷ್ಟ. ಬ್ಲಾಗ್ ಮಾಡ್ತಾ ಇರೋ ಕಾರಣ ಏನಂದರೆ ಸ್ವಲ್ಪ ನಾನು ಆ್ಯಕ್ಚುಲಿ ವಿಡಿಯೋ ಮಾಡೋದ ಕಾರಣ, ಇದೊಂದೇ ವ್ಲಾಗ್ ಮಾಡೋದ ಕಾರಣ ಇವತ್ತು. ಇದನ್ನ ವ್ಲಾಗಲ್ಲಿ ಏನಿದೆ ಅಂತಂದರೆ, ನುಗ್ಗೆಕಾಯಿ ಇರುತ್ತೆ ಅಲ್ವಾ, ನುಗ್ಗೆಕಾಯಿ ಸೊಪ್ಪು ಮಾಡಿದ್ದೆ. ಸೊ ಸ್ವಲ್ಪ ಅದು ಉಳಿದಿದೆ. ಸೊ ಅದನ್ನ ಇದು ಗೋಧಿ ಹಿಟ್ಟು ಹಾಕಿದ್ದೀನಿ ನಾನು ಆಲ್ರೆಡಿ, ಮರ್ತೆ ನಾನು ಹಾಗೆ ಹಾಕಿಬಿಟ್ಟಿದ್ದೆ. ಸೊ ಮತ್ತೆ ನೆನಪತ್ತು ವ್ಲಾಗ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಾನು. ಆಮೇಲೆ ನುಗ್ಗೆ ಸೊಪ್ಪು ಏನಿದೆ ಇತ್ತಲ್ಲ ಅದನ್ನ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ಹಾಗೆ ಮಧ್ಯಾಹ್ನ ನಾನು ಜುನ್ಕ ಮಾಡಿದ್ದೆ. ಸೊ ಇವಾಗ ನನಗೆ ಬಿಸಿ ಬಿಸಿ ಅಂದರೆ ನಂಗೆ ಅಷ್ಟೇ ಅಲ್ಲ, ನಮ್ಮ ಮನೆಯವ್ರಿಗೆಲ್ಲರಿಗೂ ಬಿಸಿ ಬಿಸಿ ಇದ್ರೇ ಚೆನ್ನಾಗಿ ಅದು ತಿನ್ನೋಕ್ಕೆ ಟೇಸ್ಟ್ ಅನಿಸುತ್ತೆ. ಸೊ ಅದಕ್ಕೆ ಮಿಕ್ಕಿರೋದು ಅಂದರೆ ಇವಾಗ ಟೇಸ್ಟ್ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತ ಹೇಳ್ಬಿಟ್ಟು ನಾನು ಮಿಕ್ಕಿರೋದು ಏನು ಮಾಡ್ತೀನಿ, ಪ್ರತಿ ಸಲನೂ ಏನಾದರೂ ಮಾಡ್ತಿರ್ತೀನಿ. ಈ ಸಲ ಏನಾದರೂ ಡಿಫ್ರೆಂಟ್ ಮಾಡಬೇಕಂತ ಹೇಳ್ಬಿಟ್ಟು ಇವಾಗ ದೋಸೆ ಮಾಡ್ತೀವಲ್ಲ ನಾವು, ಗೋಧಿ ಹಿಟ್ಟು ದೋಸೆ, ಅದರಲ್ಲಿ ಎಲ್ಲ ತರಕಾರಿ ಹಾಕಿಬಿಟ್ಟು ನಾನು ಮಾಡೋದು. ಇಲ್ಲಿ ಎಲ್ಲ ತರಕಾರಿ ಹಾಕಿಬಿಟ್ಟು ನಾನು ಮಾಡ್ತೀನಿ, ಯಾವ್ದು ಇರುತ್ತೆ ಮನೇಲಿ ಅದು. ಇವತ್ತು ಜುನ್ಕ ಮತ್ತು ನುಗ್ಗೆಕಾಯಿ ಸೊಪ್ಪನ್ನು ಹಾಕಿಬಿಟ್ಟು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಟೇಸ್ಟ್ ಹೆಂಗೆ ಬರುತ್ತೆ ಅಂತ ನೋಡ್ಬೇಕು ನನಗೆ, ಬಿಕಾಸ್ ವೇಸ್ಟ್ ಆಗಬಾರ್ದಲ್ವ ಏನು. ಸೊ ಅದಕ್ಕೆ ಅದರಲ್ಲಿ ಆ್ಯಡ್ ಮಾಡೋದು ಗೋಧಿ ಹಿಟ್ಟದಲ್ಲಿ. ಇದರಲ್ಲಿ ಮತ್ತೇನ ಬೇಕಾದರೂ ನಾವು ಆ್ಯಡ್ ಮಾಡ್ಬೋದು, ಕೊತ್ತಂಬರಿ ಸೊಪ್ಪು, ಆಮೇಲೆ ಚಿಲ್ಲಿ ಪೌಡರ್. ಹಾಗೆ ಆದರೂ ಲೇಟ್ ಆದಾಗ ಅಂದರೆ ಮುಂಜಾನೆ ಆದ್ಯ ತುಂಬ ಬೇಗನೆ ಹೋಗ್ತಾಳೆ. 6:45 ಅಂದರೆ ಆಟೋ ಬರುತ್ತೆ, ಹೋಗ್ತಾಳೆ ಅವಳು. ಸೊ ಆ ಟೈಮಲ್ಲಿ ತುಂಬ ಬೇಗ ಹೇಳೋಕ್ಕಾಗಲಿಲ್ಲ, ಲೇಟ್ ಮಾಡಿ ಎದ್ವಿ ಅಂದರೆ ಇದು ಬೇಗ ಆಗೋದು ರೆಸಿಪಿ. ಸೊ ಅಂದರೆ ಏನೂ ಇಲ್ಲ ಅಂದರೆ, ತರಕಾರಿ ಏನೂ ಇಲ್ಲ ಅಂದ್ರೂ ನಾವು ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು ಮತ್ತು ಕಡಲೆ ಹಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಮಾಡ್ಬೋದು, ದೋಸೆ ಥರ ಮಾಡ್ಬೋದು. ಸ್ವಲ್ಪ ಜೀರಿಗೆ ಮಸಾಲ ಹಾಕಿ ಮಕ್ಕಳಿಗೆ ತಿನ್ನುವಷ್ಟು ಅಂದರೆ ಮಕ್ಕಳು ಸ್ವಲ್ಪ ಸಾಲ್ಟಿ, ಈ ರೀತಿ ಸಾಲ್ಟಿ ಬೇಕಾಗತ್ತೆ ಅಲ್ವಾ. ಸೊ ಬೇಗ ಆಗಿಬಿಡುತ್ತೆ, ಟೈಮ್ ಹತ್ತಲ್ಲ. ನಾನು ಇದನ್ನ ಪಲ್ಯನ ಲೈಕ್ ಚಪಾತಿ ಹಿಟ್ಟು ನಾವು ಡೋ ಮಾಡ್ಕೋತೀವಲ್ವಾ, ನಾದ್ಕೊಂಡು ಆ ಥರನೂ ನಾದ್ಕೋಬೋದಿತ್ತು. ಬಟ್ ನನಗೆ ಅಂದರೆ ಮಾರ್ನಿಂಗ್ ನಾನು ಚಪಾತಿ ಮಾಡಿದ್ದೆ. ಸೊ ನಾನು ಇವಾಗ ಸಂಜೆ ಏನಾದರೂ ಬೇರೆ ಮಾಡಬೇಕು ಅಂತ ಅಂದ್ಕೊಂಡೆ, ಅದಕ್ಕೆ ಇದು ಮಿಕ್ಕಿತ್ತು. ಸೊ ಇದನ್ನ ಮಾಡಬೇಕಂತ ಅಂದ್ಕೊಂಡೆ. ಚಪಾತಿ ಡೋ ಅಲ್ಲಿ ಲೈಕ್ ಇದೇನು ಮಿಕ್ಸ್ ಮಾಡಿ ನೀರಲ್ಲಿ ಹಾಕಿದೆ ನಾನು, ಅದೇ ಥರ ಅದರಲ್ಲಿ ಹಿಟ್ಟಲ್ಲಿ ಕಲಿಸ್ಕೊಂಡು ನಾವು ಪರೋಟ ಇರುತ್ತೆ ಅಲ್ವಾ, ಆ ರೀತಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಅದು. ಮತ್ತು ತರಕಾರಿ ಎಲ್ಲ ಮಿಕ್ಕಿರುತ್ತೆ, ನೈಟೆಲ್ಲ ಸ್ವಲ್ಪ ಜಾಸ್ತಿ ಮಾಡಿರ್ತೀವಿ ಕೆಲವೊಮ್ಮೆ. ಯಾವುದೂ ಇರಲಿ, ಅದು ಕಾಳು ಇರಲಿ, ವೆಜಿಟೇಬಲ್ಸ್ ಇರಲಿ, ಅದನ್ನ ಮಿಕ್ಸ್. ನಾನಂತೂ ಆ್ಯಕ್ಚುಲಿ ಕಾಳು ಪಲ್ಯ ಆಗಲಿ, ಯಾವುದು ತರಕಾರಿ ಪಲ್ಯ ಆಗಿರುತ್ತೆ ಅಲ್ವಾ, ನಿನ್ನೆ ಮಾಡಿದ್ದು ಮಿಕ್ಕಿದ್ದು, ಇಲ್ಲ ಮಾರ್ನಿಂಗ್ ಮಾಡಿರ್ತೀವಿ, ಸಂಜೆ ಬೇರೆ ಏನಾದರೂ ತಿನ್ನಬೇಕಂತ ಅನ್ಕೋತೀವಿ ಮನೆಯಲ್ಲಿ. ಸೊ ಆ ಟೈಮಲ್ಲಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಅದನ್ನ ಹಿಟ್ಟಲ್ಲಿ ಕಲಿಸ್ಕೊಂಡು ಚಪಾತಿ ಮಾಡಿಬಿಡೋದು. ಚಪಾತಿ ಏನು ಮಾಡಿ ಆಮೇಲೆ ಅದಕ್ಕೊಂದು ಪಲ್ಯ ಒಂದು ಏನು ಮಾಡೋದು ಅಂತ ಇರುತ್ತೆ ತಲೆಯಲ್ಲಿ. ಸೊ ಮೊಸರು ಜೊತೆ ಮಾಡಿಬಿಟ್ಟು ಅದನ್ನೆಲ್ಲ ತರಕಾರಿ ಏನಿದೆ ಗ್ರೈಂಡ್ ಮಾಡಿ ಅದರಲ್ಲಿ ಚಪಾತಿ ಹಿಟ್ಟಲ್ಲಿ, ಗೋಧಿ ಹಿಟ್ಟಲ್ಲಿ ನಾವು ಮಿಶ್ರಣ ಮಾಡಿದ್ವಿ ಅಂದರೆ ಮೊಸರಿದ್ದರೆ ಮೊಸರು ಜೊತೆ ತಿನ್ಬೋದು.
ಹಾಗೆ ತುಪ್ಪ ಜೊತೆನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆ ಥರ ಎಲ್ಲ ಯಾವುದೂ ತರಕಾರಿ ಇರಲಿ, 2 ತರಕಾರಿ ಮಾಡಿದ್ರೆ ಕೂಡ ನಾವು ಮಿಕ್ಸ್ ಮಾಡಿ ಮಾಡ್ಬೋದು. ಅಂದರೆ ಸ್ವಲ್ಪ ಖಾರ, ಉಪ್ಪು, ಆಮೇಲೆ ಜೀರಿಗೆ, ಅಜ್ವೈನ್ ಈ ಥರ ಎಲ್ಲ ಆ್ಯಡ್ ಮಾಡಿದರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಕೊತ್ತಂಬರಿ ಅದೆಲ್ಲ ಹಾಕಿ. ಸೊ ನಾನು ಈ ರೀತಿ ಮಾಡ್ತೀನಿ. ಮತ್ತು ನನ್ನ ಮಗಳಿಗೆ ನಾನು ಅದು ಇದು ಔಟ್ಸೈಡ್ ಏನೂ ತಿನ್ನಿಸಲ್ಲ. ಆಲ್ಮೋಸ್ಟ್ ಔಟ್ಸೈಡ್ ನಾವು ಊಟಕ್ಕೆ ಕೂಡ ಹೋಗಲ್ಲ. ಆಲ್ಮೋಸ್ಟ್ ಯಾವಾಗ ಇಯರಲ್ಲಿ 1-2-3 ಟೈಮ್ಸ್ ಅಷ್ಟೇ ಔಟ್ಸೈಡ್ ಹೋಗಿರ್ತೀವಲ್ಲ ಟೂರಲ್ಲಿ, ಆ ಟೈಮಲ್ಲಿ ಅನುಭವ ಆಗ್ತೀಯಾ. ಸೊ ಆ ಟೈಮಲ್ಲಿ ಔಟ್ಸೈಡ್ ಊಟ ಮಾಡಲೇಬೇಕು. ಸೊ ನಾವು ಲೋಕಲಲ್ಲಿ ಇದ್ದಾಗ ನಾವು ಔಟ್ಸೈಡ್ ಹೋಗಲ್ಲ. ಸೊ ಈ ರೀತಿ ಮನೆಯಲ್ಲಿ ನನ್ನ ಮಗಳಿಗೆ ನಾನಂತೂ ಈ ರೀತಿ ಏನೇನೋ ಮಾಡ್ತಿರ್ತೀನಿ. ಸೊ ಚೆನ್ನಾಗಿರುತ್ತೆ ಅವ್ರ ಹೆಲ್ತಿಗೆ. ಅದಕ್ಕೆ ಈ ರೀತಿ ಹಾಕ್ಕೋಬೇಕು. ದೋಸೆ ಥರನೇ ಇದನ್ನ ಈ ರೀತಿ ಸ್ಪ್ರೆಡ್ ಮಾಡ್ಬೋದು. ಈ ರೀತಿ ಹಾಗೆ ಸ್ವಲ್ಪ ಹೊತ್ತು ಮುಚ್ತೀನಿ. ಸೊ ನೋಡೋಣ ಇವಾಗ ಸ್ವಲ್ಪ ಈ ಥರ ಆಗಿದೆ. ಚೆನ್ನಾಗಿ ಬಂದಿದೆ. ನೋಡಿ ಈ ರೀತಿ. ಇದರಲ್ಲಿ ಒಂದು ಆ್ಯಡ್ ಮಾಡಿಲ್ಲ, ಏನಂದರೆ ಇದು ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹಿಟ್ಟು ಹಾಕಿ ನಾನು ಸೈಡಲ್ಲೇ ಹಾಕಿದೆ. ಸ್ವಲ್ಪ ಅಂದರೆ ಇಷ್ಟು, ಒಂದು ಡ್ರಾಪ್. ಬಿಕಾಸ್ ಮೊದಲು ನಾವು ದೋಸೆ ಮಾಡೋಕ್ಕಿಂತ ಆಗಲಿ, ಚಪಾತಿ ಮಾಡೋಕ್ಕಿಂತ ಆಗಲಿ ಮೊದಲು ಒಂದು ಸ್ಮಾಲ್ ಡ್ರಾಪ್ ಹಾಕಿ ಅದನ್ನ ತೆಗೆದುಬಿಟ್ಟು ಈ ರೀತಿಯೇ ಮಾಡೋದು. ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಾಗಿದೆ ಅಲ್ವಾ. ಇವಾಗ ಅದಾಗೆ ತುಪ್ಪ ಹಾಕಿ ಕೊಡ್ತೀನಿ ನಾನು, ಮೊಸರಿಲ್ಲ ಅದಕ್ಕೆ. ಬಟರ್ ಆ್ಯಡ್ ಮಾಡಿ ನೋಡೋಣ ಏನು ಹೇಳ್ತಾಳೆ ಅವಳು ಅಂತೇಳಿ. ಆದ್ಯಾ ವಾವ್, ತಿಂದು ನೋಡಿ ಹೆಂಗಾಗಿತ್ತು ಫಸ್ಟ್. ಎಮ್ಮೆಗೈತಿ, ಹೆಂಗೆ ಅನ್ಸತೈತಿ?